ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅನ್ಪಾ ಡಿಸೈನರ್ ಹೌಸ್ ಯೂಟ್ಯೂಬ್ ಚಾನಲ್. ನಾನು ಈ ದಿನ ನಿಮಗೆ ಬೇಸಿಕ್ ಹ್ಯಾಂಡ್ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಹ್ಯಾಂಡ್ ಸ್ಟಿಚಸ್ಗೆ ಬೇಕಾಗಿರೋ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ, ಹಾಗೆ ಒಂದು ಥ್ರೆಡ್ ರೋಲರ್ ತೊಗೊಳ್ಳಿ, ಹಾಗೆ ಒಂದು ನೀಡಲ್ ತೊಗೊಳ್ಳಿ. ಸೊ ನೋಡಿ, ನಾನು ಇಲ್ಲಿ ಯಾವ್ಯಾವ ರೀತಿ ಸ್ಟಿಚಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಈ ಸ್ಟಿಚಸ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ತಿಳ್ಕೊಳ್ಳಿ. ಹಾಗೆ ಗೊತ್ತಿದ್ದರೆ ಪ್ರಾಕ್ಟೀಸ್ ಮಾಡಿ ಇನ್ನೂ ಪರ್ಫೆಕ್ಟಾಗಿ. ನೋಡಿ, ಇದು ಬ್ಲೈಂಡ್ ಹೆಮ್ಮಿಂಗ್. ಎರಡೂ ರೀತಿಯಲ್ಲಿ ಸ್ಟಿಚಸ್ ಕಾಣೋದಿಲ್ಲ. ನೋಡಿ, ಇದನ್ನೆಲ್ಲ ಯಾವ ರೀತಿ ಮಾಡೋದಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಇದು ಹ್ಯಾಂಡ್ ಓವರ್ ಕಾಸ್ಟ್ ಸ್ಟಿಚ್ ಅಂಥೇಳಿ, ಅಂದರೆ ಓವರ್ಲಾಕನ್ನು ಹ್ಯಾಂಡಲ್ಲಿ ಮಾಡಿದರೆ ಹೇಗಿರುತ್ತೆ ಅಂಥೇಳಿ. ನಾನಿಲ್ಲಿ ನೀಡಲ್ಗೆ ಥ್ರೆಡ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಹಾಗೆ ನಾನಿಲ್ಲೊಂದು ಎಂಬ್ರಾಯ್ಡ್ರಿ ರೋಲರ್ ತೊಗೊಂಡು ಅದನ್ನು ಇಟ್ಕೊಳ್ತಾ ಇದ್ದೀನಿ, ಅಂದರೆ ಸ್ಟಿಫ್ನೆಸ್ಸಿಗೆ ಅಂಥೇಳಿ. ಹಾಗೆ ನಾನಿಲ್ಲಿ 10x10 ಇಂಚಸ್ಸಿಗೆ ಸೆಂಟಿಮೀಟರ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಾಕ್ಸಲ್ಲಿ. ಸೊ ನಾನಿಲ್ಲಿ ಯಾವ ರೀತಿ ನಾಟ್ ಮಾಡ್ಕೊತಾ ಇದ್ದೀನಿ ಅಂಥೇಳಿ ನೋಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಥ್ರೆಡ್ಡಲ್ಲಿ ನಾಟ್ ಹಾಕಿಲ್ಲ. ನಾನು ಒಂದ್ಸರಿ ಥ್ರೆಡ್ ತೊಗೊಂಡು ಅದನ್ನ ಕೆಳಭಾಗದಲ್ಲೇ ನಾಟ್ ಮಾಡ್ಕೊಳ್ತಾ ಇದ್ದೇನೆ. ನಾಟ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಸೈಡಿಗೆ ಹೋಗ್ತಾ ಇದ್ದೇನೆ. ನೋಡಿ, ಇದು ಯಾವ ರೀತಿ ಬರ್ತಾ ಇದೆಲ್ಲ ಸ್ಟಿಚಸ್ಸು. ಸೊ ಇದನ್ನು ನಾವು ರನ್ನಿಂಗ್ ಸ್ಟಿಚ್ ಅಂತ ಹೇಳಿ ಕರಿತೀವಿ. ಈ ಸ್ಟಿಚಸ್ ನಾವು ತುಂಬಾ ಅಂದರೆ ಡ್ರೆಸ್ ಮೆಟೀರಿಯಲಲ್ಲಿ ನೋಡ್ಬೋದು. ಕೆಲವೊಂದು ಪ್ರಿಂಟೆಡ್ ಫ್ಯಾಬ್ರಿಕ್ ಮೇಲೆ ಥ್ರೆಡ್ಡಲ್ಲಿ ಈ ಸ್ಟಿಚಸ್ನ ಎಂಬ್ರಾಯ್ಡ್ರಿ ಮಾಡಿರ್ತಾರೆ. ಹಾಗೆ ನಾನಿಲ್ಲಿ ತೋರಿಸ್ತಿರುವಂಥದ್ದು ಈವನ್ ಬಾಸ್ಟಿಂಗ್ ಸ್ಟಿಚ್ ಅಂತ ಹೇಳಿ. ಈ ಸ್ಟಿಚಸ್ ನಾವು ಕೋಲ್ಕತ್ತಾ ಸೈಡಲ್ಲಿ ತುಂಬ ಯೂಸ್ ಮಾಡ್ತಾರೆ. ಸೊ ನಾನು ಹಾಗೆ ಇಲ್ಲಿ ತೋರಿಸ್ತಿರುವಂಥದ್ದು ಬಟನ್ ಹೋಲ್ ಅಂತೇಳಿ. ನಾನಿಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ, ತುಂಬ ಸಿಂಪಲ್. ಈ ರೀತಿಯಾಗಿ 2 ಲೈನ್ಸ್ ಹಾಕ್ಕೊಳ್ಳಿ. ಲೈನ್ಸ್ ಹಾಕ್ಕೊಂಡು ಸೊ ಫಸ್ಟಿಂದ ಲಾಸ್ಟಿನವರೆಗೂ ನಾನು ಯಾವ ರೀತಿ ತೋರಿಸ್ತಿದ್ದೀನಲ್ವ ಆ ರೀತಿ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಬರುತ್ತೆ ಈ ರೀತಿಯಾದ ಸ್ಟಿಚ್ಚು. ಬಟನ್ ಹೋಲ್ ಡೆಕೋರೇಷನ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಟನ್ಸ್ ಹಾಕೋದಕ್ಕೂ ಇದೇ ಸ್ಟಿಚಸ್ನ ನಾವು ಯೂಸ್ ಮಾಡ್ತೀವಿ. ಬಟ್ ನಾನಿಲ್ಲಿ ಆಲ್ಟರ್ನೇಟಿವ್ ಆಗಿ ಫ್ಯಾಬ್ರಿಕಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ನಾನು ಬಟನಲ್ಲಿ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಿರುವಂಥದ್ದು ನೋಡಿ, ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಆ ಥ್ರೆಡ್ ಏನಿದೆ ಅದನ್ನು ನಾಟ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಮಾಡಿದ ನಂತರ ನಾನಿಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ನಾವು ಹೆಮ್ಮಿಂಗ್ ಅಂತ ಹೇಳಿ ಕರಿತೀವಿ. ಈ ಹೆಮ್ಮಿಂಗನ್ನ ನಾವು ನೆಕ್ ಸೈಡಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನೆಕ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಫಿನಿಶಿಂಗಿಗೋಸ್ಕರ ಯೂಸ್ ಮಾಡ್ತೀವಿ. ಹಾಗೆ ಆಲ್ಮೋಸ್ಟ್ ತುಂಬ ಜನ ಸ್ಯಾರಿಗಳಲ್ಲಿ ಸಹ ಇದನ್ನು ನಾವು ನೋಡ್ಬೋದು. ಸ್ಯಾರಿಲಿ ಎಲ್ಲಿ ಅಂತ ಥಿಂಕ್ ಮಾಡ್ತಾಯಿದ್ದೀರಾ? ಸೊ ಫಾಲ್ಸ್ ಹಾಕ್ಸಿರ್ತೀವಲ್ವ, ಒಂದು ಸೈಡ್ ನಾವು ಅದರಲ್ಲಿ ಮಷಿನ್ ಸ್ಟಿಚ್ ಮಾಡಿರ್ತೀವಿ, ಹಾಗೆ ಇನ್ನೊಂದು ಸೈಡು ಹೆಮ್ಮಿಂಗ್ ಮಾಡಿರ್ತೀವಿ. ಸೊ ನೋಡಿ, ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಿರುವಂಥದ್ದು ಸ್ಲಿಪ್ ಸ್ಟಿಚ್ ಅಂಥೇಳಿ. ನೋಡಿ, ಈ ರೀತಿಯಾಗಿ ಬ್ಯಾಕ್ವರ್ಡಾಗಿ ನಾವು ಇದನ್ನು ಸ್ಟಿಚ್ ಮಾಡ್ತೀವಿ. ಇದು ಆಲ್ಮೋಸ್ಟ್ ರನ್ನಿಂಗ್ ಸ್ಟಿಚ್ ಥರನೇ ಬರುತ್ತೆ. ಬಟ್ ಇದು 2 ಲೇಯರ್ಸ್ನ ಜಾಯಿಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇದನ್ನು ನಾವು ಸ್ಲಿಪ್ ಸ್ಟಿಚ್ ಅಂತ ಹೇಳಿ ಕರಿತೀವಿ. ನೋಡ್ರಲ್ವಾ? ಸೊ ನಾನಿಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಲೈಂಡ್ ಹೆಮ್ಮಿಂಗ್. ಇದು ಎರಡೂ ಸೈಡಲ್ಲಿ ನಿಮಗೆ ವಿಸಿಬಲ್ ಇರೋದಿಲ್ಲ, ಸಣ್ಣ ಸಣ್ಣ ಡಾಟ್ ಮಾತ್ರ ವಿಸಿಬಲ್ ಇರುತ್ತೆ. ಬಟ್ ನಾನಿಲ್ಲಿ ಆಪೋಸಿಟ್ ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಅದು ಕಾಣಿಸ್ತಾ ಇರ್ಬೋದು. ನೀವು ಸೇಮ್ ಕಲರ್ ಯೂಸ್ ಮಾಡಿದಾಗ ಇಷ್ಟೂ ಸಹ ನಿಮಗೆ ಕಾಣೋದಿಲ್ಲ. ನೋಡಿ, ನಾನು ಯಾವ ರೀತಿ ನೀಡಲ್ ಇನ್ಸೈಡೇ 2 ಲೇಯರ್ಸಿಗೆ ಟಚ್ ಮಾಡೋ ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂಥೇಳಿ ನೀವು ನೋಡ್ತಿರ್ಬೋದು. ನಾನಿಲ್ಲಿ ಯಾವ ರೀತಿ ಒಳಗೇ ನೀಡಲ್ ತೊಗೊಂಡು ಹೋಗಿದ್ದೀನಿ ಅಂಥೇಳಿ ನೋಡಿದ್ರಲ್ವಾ? ಎರಡೂ ಸೈಡು ನಮಗೆ ಥ್ರೆಡ್ ಕಾಣಿಸ್ತಾ ಇಲ್ಲ. ಸೊ ಈ ರೀತಿಯಾಗಿ ಮಾಡೋದನ್ನು ನಾವು ಬ್ಲೈಂಡ್ ಹೆಮ್ಮಿಂಗ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಪ್ಯಾಂಟ್ ಫೋಲ್ಡಲ್ಲಿ ಸಹ ಮಾಡ್ಬೋದಾಗಿದೆ. ನೆಕ್ಸ್ಟ್ ನಾನು ತೋರಿಸ್ತಿರುವಂಥದ್ದು ಓವರ್ಲಾಕ್ ಸ್ಟಿಚ್ಚು. ಇದು ಆಲ್ಮೋಸ್ಟ್ ಮಷಿನ್ ಓವರ್ಲಾಕ್ ಹೇಗಿರುತ್ತಲ್ವ ಹಾಗೆ ಹ್ಯಾಂಡಲ್ಲಿ ಮಾಡೋಂಥ ಓವರ್ಲಾಕು. ಕೆಲವೊಂದು ಟೈಮು ನಾವು ಫ್ಲವರ್ಸ್ ಏನಾದರೂ ಮಾಡಿರ್ತೀವಿ. ಸೊ ಅದ್ರ ಲೇಯರ್ಸ್ ಔಟ್ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿಯಾದ ಓವರ್ಲಾಕ್ ನಾವು ಮಾಡ್ಬೋದು. ಬಟ್ ಇದನ್ನು ನಾವು ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು.
ನೋಡಿದ್ರಾ ವೀಕ್ಷಕರೇ, ಇದು ತುಂಬ ಬೇಸಿಕ್ ಸ್ಟಿಚಸ್ ಆಗಿದೆ, ಅಂದರೆ ಹ್ಯಾಂಡಲ್ಲಿ ಮಾಡುವಂತಹ ಸ್ಟಿಚಸ್ಸು. ಇದು ತುಂಬಾ ಇಂಪಾರ್ಟೆಂಟು. ಯಾವುದೇ ಡಿಸೈನ್ ಮಾಡಬೇಕಾದ್ರೆ ಈ ಸ್ಟಿಚಸ್ಸು ಅಂದರೆ ಒಂದಲ್ಲ ಒಂದು ರೀತಿ ನಮಗೆ ಯೂಸ್ ಬರುತ್ತೆ. ಸೊ ಅದರಿಂದ ಈ ಸ್ಟಿಚಸ್ ನಿಮಗೆ ಅಂದರೆ ಗೊತ್ತಿಲ್ಲದೆ ಇದ್ದಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಸೊ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.